ಕಾಂಗ್ರೆಸ್ನಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಗಾದಿಗೆ ಅನೇಕ ನಾಯಕರು ಪೈಪೋಟಿಯನ್ನು ನಡೆಸ್ತಾ ಇದ್ದಾರೆ. ದಿನೇ ದಿನೇ ಪೈಪೋಟಿ ಜಾಸ್ತಿ ಆಗ್ತಾ ಇದೆ. ಹೈಕಮಾಂಡ್ ವಿರುದ್ಧವೂ ಕೂಡ ಸಡ್ಡು ಬಡಿತಾ ಇದ್ದಾರೆ ದಲಿತ ಸಚಿವರು. ಪಟ್ಟಕ್ಕಾಗಿ ಕೆಎನ್ ರಾಜಣ್ಣ, ಡಾಕ್ಟರ್ ಜಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ ಬಹಳ ತಂತ್ರಗಾರಿಕೆಯಲ್ಲಿ ತೊಡಗಿದ್ದಾರೆ. ಈಗಾಗಲೇ ನೇರವಾಗಿ ಅಖಾಡಕ್ಕಿಳಿದಿದ್ದಾರೆ ಬೆಳಗಾವಿಯ ಸಾಹುಕಾರ್ ಸತೀಶ್ ಜಾರಕಿಹೊಳಿ. ಅಧ್ಯಕ್ಷ ಸ್ಥಾನದ ಗೊಂದಲವನ್ನು ಮೊದಲು ಕ್ಲಿಯರ್ ಮಾಡಿ ನೇರ ಪ್ರಶ್ನೆ ಮಾಡ್ತಾ ಇದ್ದಾರೆ ದಲಿತ ಸಚಿವರ ಟೀಮ್. ದಲಿತ ಸಚಿವರ ಹೇಳಿಕೆಗಳಿಗೆ ಕಡಿವಾಣ ಹಾಕುತ್ತಾ ಹೈಕಮಾಂಡ್? ನಾಳೆ ಮತ್ತೆ ರಾಜ್ಯಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಸುರ್ಜೇವಾಲಾ. ನಾಳೆ ಸಚಿವರಿಗೆ ಫೈನಲ್ ವಾರ್ನಿಂಗ್ ಕೊಡ್ತಾರಾ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ? ಸಚಿವರು, ಶಾಸಕರು, ಪದಾಧಿಕಾರಿಗಳ ಜೊತೆ ಮೀಟಿಂಗ್ ಮಾಡ್ತಾ ಇದ್ದಾರೆ. ಇದೇ ವೇಳೆ ಸಚಿವರಿಗೆ ತಾಕೀತು ಮಾಡುವಂಥ ಸಾಧ್ಯತೆ ಇದೆ. ಒಂದು ರೀತಿ ಖಡಕ್ ಎಚ್ಚರಿಕೆ, ಕೊನೆ ಎಚ್ಚರಿಕೆ ಅಂತೀವಲ್ಲ, ಅಂಥ ಎಚ್ಚರಿಕೆಯನ್ನು ರವಾನೆ ಮಾಡುವಂಥ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ. ವಿವಾದಾತ್ಮಕ ಹೇಳಿಕೆಗಳನ್ನು ನೀಡದಂತೆ ತಡೆಗಟ್ಟಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಇದನ್ನು ನಾವು BJPಗೂ ಕೂಡ ಹೋಲಿಕೆ ಮಾಡಿಕೊಳ್ಳಬಹುದು ಅಂತ ಮಾತನಾಡ್ತಾ ಇದ್ವಿ. BJPಯಲ್ಲೂ ಕೂಡ ಅಧ್ಯಕ್ಷ ಸ್ಥಾನದ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ದೊಡ್ಡ ಪಡೆಯೇ ಹೋರಾಟಕ್ಕಿಳಿದಿದೆ, ಹೋರಾಟ ಮಾಡ್ತಾ ಇದೆ. ಹೈಕಮಾಂಡ್ ಮುಂದೆಯೂ ಕೂಡ ಅಂಥ ಬೇಡಿಕೆಯನ್ನು ಇಟ್ಟಿದೆ. ಕಾಂಗ್ರೆಸ್ನಲ್ಲೂ ಕೂಡ ಅಂಥದ್ದೇ ಬೇಡಿಕೆ ಇದೆ. KPCC ಅಧ್ಯಕ್ಷರ ಬದಲಾವಣೆ ಆಗಬೇಕು, ಪೂರ್ಣಾವಧಿ ಅಧ್ಯಕ್ಷರು ನಮಗೆ ಬೇಕು. ಒಂದು ಕಡೆ DCM, ಮತ್ತೊಂದು ಕಡೆ ಅಧ್ಯಕ್ಷ ಸ್ಥಾನ, ಎರಡನ್ನೂ ಕೂಡ ನಿಭಾಯಿಸಲಿಕ್ಕೆ ಸಾಧ್ಯವಾಗೋದಿಲ್ಲ ಒಬ್ಬ ವ್ಯಕ್ತಿಗೆ. ಪೂರ್ಣಾವಧಿ ಆಗಬೇಕು ಅಂದರೆ ಪೂರ್ಣ ಪ್ರಮಾಣದಲ್ಲಿ ಅಧ್ಯಕ್ಷರ ನೇಮಕಾತಿ ಆಗಬೇಕು ಅಂತ ಹೇಳಿ ಕೆಲ ಸಚಿವರ ತಂಡ ಒತ್ತಡವನ್ನು ಹೇರ್ತಾ ಇದೆ. ಈ ವಿಚಾರದಲ್ಲಿ ಹೈಕಮಾಂಡ್ ಯಾವ ತೀರ್ಮಾನವನ್ನು ಕೂಡ ಇಲ್ಲಿವರೆಗೂ ತೆಗೆದುಕೊಂಡಿಲ್ಲ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಪಟ್ಟಕ್ಕಾಗಿ ಕಾಂಗ್ರೆಸ್ನಲ್ಲಿ ಫೈಟ್ ಭಾಳ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಒಂದು ಪಟ್ಟವನ್ನು ಬದಲಾವಣೆ ಮಾಡಬೇಕು ಅಥವಾ ಬದಲಾವಣೆ ಮಾಡುವಂಥ ಸೂಚನೆಗಳನ್ನು ಕೊಡಬೇಕು. ಇಲ್ಲಿ ಯಾವುದೂ ಕೂಡ ಕಾಣಿಸ್ತಾ ಇಲ್ಲ, ಬಟ್ ಆ ರೀತಿಯ ವೈಬ್ರೇಷನ್ಸ್ ಮಾತ್ರ ನೋಡ್ತಾ ಇದ್ದೀವಿ ಅಂತ. ಖಂಡಿತ ದಶರಥ್, ಈಗಾಗಲೇ KPCC ಅಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು, ಆ ಜಾಗಕ್ಕೆ ಹೊಸಬರನ್ನ ನೇಮಕ ಮಾಡಬೇಕು ಅನ್ನುವಂತ ಚರ್ಚೆಗಳು ಶುರುವಾಗಿದೆ. ಒಂದು ಕಡೆ ದಲಿತ ಸಚಿವರ ಡಿಮ್ಯಾಂಡ್ ಕೂಡ ಹೆಚ್ಚಾಗ್ತಾ ಇದೆ. ಯಾಕಂದ್ರೆ ಇದೆಲ್ಲವೂ ಕೂಡ ಯಾವಾಗ CM ಕುರ್ಚಿಗೆ ಕುಮಾರ್ ಪೈಪೋಟಿಯನ್ನ ಶುರು ಮಾಡಿ ಹೊರಟ್ರು, ಆಗಲೇ ಸಿದ್ದರಾಮಯ್ಯನವರು ಒಂದು ಕಡೆ ತಮ್ಮ ಆಪ್ತ ಸಚಿವರನ್ನ ಮುಂದೆ ಬಿಟ್ಟು ದಲಿತ CM ಕೂಗು ವಿಚಾರವನ್ನ ಮುನ್ನೆಲೆಗೆ ತರ್ತಾರೆ. ದಲಿತ ಸಚಿವರ ಒಂದು ಸಭೆಗಳನ್ನ ಪರೋಕ್ಷವಾಗಿ ಮಾಡ್ತಾರೆ ಅನ್ನುವಂತ ಮಾತುಗಳು ಕೂಡ ಇದೆ. ಸೊ ಈ ಒಂದು ದಲಿತ ಸಚಿವರ ಸಭೆ ಯಾವಾಗ ನಡೆಯುತ್ತೆ, ಟಿಫನ್ ಹೆಸರಿನಲ್ಲಿ, ಡಿನ್ನರ್ ಹೆಸರಿನಲ್ಲಿ, ಲಂಚ್ ಹೆಸರಿನಲ್ಲಿ, ಅದು ಒಂದು ಕಡೆ ಪಕ್ಷ ಮತ್ತೆ ಸರ್ಕಾರ ಎರಡಕ್ಕೂ ಕೂಡ ಮುಜುಗರವನ್ನ ತರುತ್ತೆ. ಆ ಕಾರಣಕ್ಕೆ ಅದಕ್ಕೆ ಬ್ರೇಕ್ ಹಾಕುವಂತ ಒಂದು ಪ್ರಯತ್ನವನ್ನ DK ಶಿವಕುಮಾರ್ ನೇರವಾಗಿ ಹೈಕಮಾಂಡ್ ಮೂಲಕ ಮಾಡ್ತಾರೆ. ಇದು ದಲಿತ ಸಚಿವರ ಅಸಮಾಧಾನಕ್ಕೆ ಕಾರಣ ಆಗತ್ತೆ. ಹಾಗಾಗಿ ಒಂದು ಕಡೆ ಯಾವಾಗ CM ಕುರ್ಚಿ ಮೇಲೆ DK ಶಿವಕುಮಾರ್ ಕಣ್ಣನ್ನ ಇಡ್ತಾರೋ ಆಗಲೇ ಇವೆಲ್ಲವೂ ಕೂಡ ಸ್ಟ್ರಾಟಜಿಗಳು ಕೂಡ ಶುರುವಾಗತ್ತೆ. ಆ ಕಾರಣಕ್ಕೆ ಈಗ DK ಶಿವಕುಮಾರ್ KPCC ಅಧ್ಯಕ್ಷ ಸ್ಥಾನದಿಂದನೇ ಕೆಳಗಿಳಿಸಿದ್ರೆ CM ಕುರ್ಚಿಯಲ್ಲಿ ಆ ಒಂದು ಜಾಗಕ್ಕೆ ತಮ್ಮವರನ್ನ ತಂದು ಕೂರಿಸಿದ್ದೆ ಆದ್ರೆ ಕಾಲ ಮಂತ್ರಿಯಾಗಿ ಸಿದ್ದರಾಮಯ್ಯ ಅವರು ಮುಂದುವರಿಯಬಹುದು ಅನ್ನುವಂತ ಲೆಕ್ಕಾಚಾರಗಳು ಇದರ ಹಿಂದೆ ಇದ್ದಂತೆ ಕಾಣಿಸ್ತಾ ಇದೆ. ಹಾಗಾಗಿ KPCC ಅಧ್ಯಕ್ಷರನ್ನ ಬದಲಾವಣೆ ಮಾಡಿ ಅನ್ನುವಂತ ಡಿಮ್ಯಾಂಡ್ ಹೆಚ್ಚಾಗ್ತಾ ಇದೆ. ಹೈಕಮಾಂಡ್ ಮೇಲೆ ಒತ್ತಡ ತರುವಂತ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಯಾಕಂದ್ರೆ DK ಶಿವಕುಮಾರ್ ಈಗ DCM ಆಗಿ ಸಚಿವ ಸ್ಥಾನಗಳನ್ನ, ಎರಡು ಇಲಾಖೆಗಳ ಜವಾಬ್ದಾರಿಯನ್ನ ಇಟ್ಕೊಂಡಿರೋದ್ರಿಂದ ಮುಖ್ಯಮಂತ್ರಿಗೆ ಸಮನಾದಂತ ಒಂದು ಹುದ್ದೆ ಅಂದ್ರೆ ಅದು BJP ಮತ್ತೆ ಕಾಂಗ್ರೆಸ್ ನಲ್ಲಿ ಪಕ್ಷದ ಅಧ್ಯಕ್ಷರಾಗಿರುವಂತ ಹುದ್ದೆ. ಸೊ ಹಾಗಾಗಿ ಈ ಹುದ್ದೆ ಕೂಡ ಅವರೇ ಇಟ್ಕೊಂಡಿದ್ರೆ ತಮ್ಮ ಸಹೋದರನಿಗೆ ಕೊಡಿಸೋದಕ್ಕೆ ಅವರು ಪ್ರಯತ್ನಗಳನ್ನ ಮುಂದುವರಿಸಿದ್ದಾರೆ. ಹಾಗಾಗಿ ಮುಂದೆ CM ಕುರ್ಚಿಗೆ ಮತ್ತಷ್ಟು ಕಂಟಕವನ್ನ ಅವರು ತರಬಹುದು ಅನ್ನುವಂತ ಕಾರಣಕ್ಕೆ DK ಶಿವಕುಮಾರ್ ಅವರನ್ನೇ ಆ ಪಕ್ಷದ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದ್ರೆ ಹೇಗೆ ಅನ್ನುವಂತ ಹಿನ್ನೆಲೆಯಲ್ಲಿ ಈ ಪ್ರಯತ್ನಗಳು ನಡೀತಾ ಇದೆ ಅನ್ನುವಂಥದ್ದು. ಸೊ ಹಾಗಾಗಿ KPCC ಅಧ್ಯಕ್ಷರ ಬದಲಾವಣೆ ಆಗ್ಲೇಬೇಕು ಅನ್ನುವಂತ ಡಿಮ್ಯಾಂಡ್ ಅನ್ನ ಶುರು ಮಾಡಿದರೆ ಹೈಕಮಾಂಡ್ ಎಚ್ಚರಿಕೆ ಕೊಟ್ಟರು ಕೂಡ ಅದಕ್ಕೆ ಕೇರ್ ಮಾಡಿದ್ರೆ ಇಲ್ಲ, ನಾವ್ ಹೇಳ್ತಾ ಇರುವಂತದ್ದು ಸರಿ. ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆಗಳು, BBMP ಚುನಾವಣೆಗಳು ಹತ್ರ ಆಗ್ತಾ ಇರೋದ್ರಿಂದ ಸಮರ್ಥವಾದಂತ ಅಧ್ಯಕ್ಷರು ಬೇಕಾಗತ್ತೆ. ಪೂರ್ಣ ಪ್ರಮಾಣದಲ್ಲಿ ಅಧ್ಯಕ್ಷ ಸ್ಥಾನದ ಕಡೆ ಗಮನವನ್ನ ಹರಿಸಬೇಕಾಗತ್ತೆ ಪಕ್ಷದ ಕಡೆ. ಹಾಗಾಗಿ ಅಲ್ಲಿ ಬೇರೊಬ್ಬರನ್ನ ನೇಮಿಸಿದ್ದೆ ಆದ್ರೆ ಆಗ ಚುನಾವಣೆಗಳಲ್ಲೂ ಕೂಡ ನಮ್ಗೆ ಲಾಭ ಆಗತ್ತೆ. ಆ ದೃಷ್ಟಿಯಿಂದ ನಾವು ಈ ಡಿಮ್ಯಾಂಡ್ ಅನ್ನ ಮಾಡ್ತಾ ಇವಿ. ಇದನ್ನ ನೀವು ಅಕ್ಸೆಪ್ಟ್ ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ಹೈಕಮಾಂಡ್ ಮೇಲೆ ಪ್ರೆಷರ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ದಶರಥ್. ಇದು ಮತ್ತಷ್ಟು ಜೋರಾಗುವಂತ ಸಾಧ್ಯತೆಗಳಿದೆ. ಥ್ಯಾಂಕ್ ಯು ಶಿವಕುಮಾರ್, ನಿಮ್ಮ ಮಾಹಿತಿಗೆ.